ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನವೆಂಬರ್ 21 ಅಥವಾ ನವೆಂಬರ್ 26, 2025 ಆವತ್ತು ಈ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಈ 2 ದಿನಗಳಲ್ಲಿ ಒಂದು ದಿನ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಆಗ್ತಾರೆ. ಹೀಗೊಂದು ಸುದ್ದಿಯನ್ನ ಒಂದು ಕಡೆ ಬಿಜೆಪಿ, ಒಂದು ಕಡೆ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಎಲ್ಲರೂ ಸಹ ಬಿಟ್ಟಿದ್ದು. ಆದರೆ ವಾಸ್ತವ ಏನು, ನಿಜವಾಗ್ಲೂ ಅಂತಹದ್ದೊಂದು ಕೆಲಸ ಆಗ್ತಿದೆಯಾ, ಅಂತಹದ್ದೊಂದು ಬೆಳವಣಿಗೆ ಆಗ್ತಿದೆಯಾ ಅಂತ ನೋಡೋದಾದ್ರೆ ನಮಗೆ ನೆಗೆಟಿವ್ ಆನ್ಸರ್ಗಳು ಬರ್ತವೆ. ಎಲ್ಲೂ ಸಹ ಪಾಸಿಟಿವ್ ಆನ್ಸರ್ಸೇ ಬರಲ್ಲ. ಈ ಕಡೆ ಸಿದ್ದರಾಮಯ್ಯನವರ ನಡವಳಿಕೆ, ಅವರ ಮಾತುಗಳನ್ನು ನೋಡಿದಾಗ್ಲೂ ಬರಲ್ಲ. ಇನ್ನೊಂದು ಕಡೆ ತ್ಯಾಗದ ಮಾತುಗಳನ್ನು ಆಡ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದಾಗ ಅವರ ಮುಖಭಾವ, ಅವರ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದಾಗ್ಲೂ ಬರೋದಿಲ್ಲ. ವಸ್ತುಸ್ಥಿತಿಯನ್ನು ನೋಡಿದಾಗ, ಸರ್ಕಾರದ ವಸ್ತುಸ್ಥಿತಿ, ಸರ್ಕಾರ ಏನಿದೆ, ಕಾಂಗ್ರೆಸ್ನ ಪರಿಸ್ಥಿತಿ ಏನಿದೆ ಇಡೀ ದೇಶದಲ್ಲಿ, ಈ ರಾಜ್ಯದಲ್ಲಿ, ಇದನ್ನು ನೋಡಿದಾಗ್ಲೂ ಸಹ ಆ ನವೆಂಬರ್ 21 ಅಥವಾ 26 ಏನು ವಿಶೇಷ ಅಂತ ಅನ್ಸೋದಿಲ್ಲ. ಆದರೆ ಈ ಮಾಧ್ಯಮಗಳು ಒಂದಷ್ಟು ಜನ ಮಾತಾಡ್ತಿದಾರಲ್ಲ, ಆವತ್ತು ಕ್ರಾಂತಿ ಆಗುತ್ತೆ. ನವೆಂಬರ್ ಕ್ರಾಂತಿಗೆ ಡೇಟ್ ಫಿಕ್ಸ್ ಆಗಿದೆ. ಆ 2 ದಿನಾಂಕಗಳು ಏನು ಸ್ಪೆಷಲ್ ಅಂದ್ರೆ, ಆ 2 ದಿನಾಂಕಗಳನ್ನೇ ಜ್ಯೋತಿಷ್ಯವನ್ನು ಅತಿ ಹೆಚ್ಚಾಗಿ ನಂಬುವ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಜ್ಯೋತಿಷಿಗಳು ಕೊಟ್ಟಿರುವಂತಹ ದಿನಾಂಕ. ನೀವು ಐದರ್ ನವೆಂಬರ್ 21 ಇಲ್ಲ ನವೆಂಬರ್ 26, 2 ದಿನಗಳಲ್ಲಿ ಒಂದು ದಿನ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ದೀರ್ಘ ಅವಧಿಗೆ ನೀವು ಮುಖ್ಯಮಂತ್ರಿಗಳಾಗಿರ್ತೀರಿ. ಸೊ ಆ ಡೇಟ್ಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಅವರ ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ ಜ್ಯೋತಿಷ್ಯದ ರೀತಿಯಲ್ಲಿಯೇ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಮತ್ತು ಬಿಜೆಪಿ ಅವ್ರಿಗೇನು ಕುತೂಹಲನೋ ಗೊತ್ತಿಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬದಲಾವಣೆಯಲ್ಲಿ. ಅವರು ಇದರ ನಡುವೆ ಎಚ್.ಡಿ. ಕುಮಾರಸ್ವಾಮಿ ಅವರದೇ ರೀತಿಯಾದಂತಹ ಡೈಲಾಗು, ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾಗಲ್ಲ, ಸರ್ಕಾರನೇ ಬದಲಾಗತ್ತೆ, ನಾವು ರೆಡಿ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬಿದ್ದೋದ್ರೆ ನಾವು ರೆಡಿ ಇದ್ದೀವಿ ಅನ್ನುವ ಡೈಲಾಗನ್ನು ಕುಮಾರಸ್ವಾಮಿ ಅವರು ಹೊಡಿತಾರೆ. ಆದರೆ ಯಾವುದಕ್ಕೂ ಸಹ ಯಾವುದೇ ಪುಷ್ಟಿ ಇಲ್ಲ, ಯಾವುದೇ ರೀತಿಯಾದದ್ದಿಲ್ಲ. ಯಾಕಂದ್ರೆ ಈ ಕಡೆ ಸಿದ್ದರಾಮಯ್ಯನವರು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಸಿಟ್ಟು ಬಂದಾಗ ಹೇಳ್ತಾರೆ ಹೌದು ಬದಲಾವಣೆ, ಹೋಗ್ರಿ ಸುಮ್ಮನೆ ಅಂತ ಏನೋ ಒಂದು ಗದರಿ ಓಡಿಸ್ತಿರ್ತಾರೆ. ಆದರೆ ಅವರ ಪ್ಲಾನಿಂಗು, ಅವರ ಕಾನ್ಫಿಡೆನ್ಸ್ ಲೆವೆಲು, ಅವರು ಮಾತಾಡೋ ರೀತಿಯಲ್ಲಿ ಗಮನಿಸಿದಾಗ ಅಂತಹದ್ದು ಯಾವುದು ಆನ್ ದ ಕಾರ್ಡ್ಸ್ ಸದ್ಯಕ್ಕಿದ್ದಂಗೆ ಕಾಣ್ತಿಲ್ಲ. ಆದರೆ ಬಿಹಾರ ಚುನಾವಣೆಗಳ ಫಲಿತಾಂಶಗಳು ನವೆಂಬರ್ 14ಕ್ಕೆ ಬಂದ ನಂತರ ನವೆಂಬರ್ 15 ಅಥವಾ 16ನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನು ಭೇಟಿ ಮಾಡುವಂತಹ ವೇಳಾಪಟ್ಟಿ ಸಿದ್ಧ ಇದೆ ಅಂತ ಮಾಹಿತಿ ಇದೆ. ಹಾಗಾದರೆ ಏನಕ್ಕೆ ಹೋಗ್ತಿದ್ದಾರೆ ಅಲ್ಲಿ? ರಾಜೀನಾಮೆ ಕೊಡೋದ್ರ ಬಗ್ಗೆ ಹೋಗ್ತಿದ್ದಾರಾ? ನಿಜವಾಗ್ಲೂ ಸಹ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿತ್ತು, ಅದನ್ನು ನಿಭಾಯಿಸೋದಕ್ಕೆ, ನಿರ್ವಹಿಸೋದಕ್ಕೆ ಅಥವಾ ಪೂರ್ಣಗೊಳಿಸೋದಕ್ಕೆ ಸಿದ್ದರಾಮಯ್ಯ ಹೋಗ್ತಿದ್ದಾರ ಅನ್ನೋದೊಂದು ಕಡೆ. ಆದರೆ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಾರಿ ಈ ಟರ್ಮ್ ಅಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶನೇ ಕೊಡಲ್ಲ ಸಿದ್ದರಾಮಯ್ಯ. ಅವರು ಹೋಗ್ತಿರೋದು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ನೆಕ್ಸ್ಟ್ ಅಟ್ಲೀಸ್ಟ್ 6 months to 1 year ನೋ ಚೇಂಜ್ ಇನ್ ಲೀಡರ್ಶಿಪ್. ಚೀಫ್ ಮಿನಿಸ್ಟರ್ ಚೇಂಜ್ ಆಗೋ ಸಾಧ್ಯತೆನೇ ಇಲ್ಲದಂಗೆ ಮಾಡಿ ಇಟ್ಬಿಡ್ತಾರೆ. ಅದರ ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಹೋಗ್ತಿದ್ದಾರೆ. ಯಾಕೆ? ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಬಹಳ ವರ್ಷದಿಂದ ಇದ್ದಾರೆ, ಅವರನ್ನ ಬದಲಾಯಿಸಬೇಕು. ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಅವರನ್ನ ಆ ಜಾಗಕ್ಕೆ ತರುವಂತಹ ಪ್ರಯತ್ನದ ಭಾಗವಾಗಿ ದೆಹಲಿಗೆ ಹೋಗ್ತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಉದ್ದೇಶನೂ ಇದೆ. ಏನು ಆ ಉದ್ದೇಶ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಒಬ್ಬರೇ ಉಪಮುಖ್ಯಮಂತ್ರಿ ಆಗಿರೋದು ಬೇರೆ ಸಮುದಾಯಗಳಲ್ಲಿ ಅಸಮಾಧಾನ ಉಂಟು ಮಾಡ್ತಿದೆ. ಇನ್ನು 2 ರಿಂದ 3 ಜನರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಕನಿಷ್ಠ ಇನ್ನು 2 ಆಗಲೇಬೇಕು. ಒಂದು ದಲಿತ ಉಪಮುಖ್ಯಮಂತ್ರಿ, ಇನ್ನೊಂದು ಲಿಂಗಾಯತ ಉಪಮುಖ್ಯಮಂತ್ರಿ ಬೇಕೇ ಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಮಗೆ ಸಮುದಾಯಗಳಿಂದ ಬ್ಯಾಕ್ಲಾಶ್ ಆಗೋ ಸಾಧ್ಯತೆಗಳಿದೆ. ಹೀಗೆ ಒಂದು ಫಾರ್ಮುಲಾನ ಇಟ್ಕೊಂಡು
ನವೆಂಬರ್ 16ನೇ ತಾರೀಕು 15 ಅಥವಾ 16ನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ಅನ್ನುವಂತಹ ಸುದ್ದಿಗಳಿದೆ. ಆದರೆ ನವೆಂಬರ್ 15, 16ಕ್ಕೆ ಅವರು ಹೈಕಮಾಂಡ್ ಫ್ರೀ ಇರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ನವೆಂಬರ್ 14ಕ್ಕೆ ಚುನಾವಣಾ ಫಲಿತಾಂಶಗಳು ಬಿಹಾರದಲ್ಲಿ ಬರ್ತವೆ. ಅಲ್ಲಿ ಇಂಡಿಯಾ ಮೈತ್ರಿಕೂಟ ಸರ್ಕಾರ ಸಾಧ್ಯತೆಯ ಫಲಿತಾಂಶಗಳೇನಾದರೂ ಬಂದರೆ ಅವರು ಕನಿಷ್ಠ ಇನ್ನೊಂದು ವಾರ ಆದರೂ ಬಿಸಿ ಇರ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ಇದ್ದೇ ಇರ್ತಾರೆ. ಅಥವಾ ಹಗ್ಗ ಜಗ್ಗಾಟ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗದೆ ಒಂದು ರೀತಿಯಾಗಿ ಏನಂತಾರೆ ಡಿವೈಡೆಡ್ ರಿಸಲ್ಟ್ ಏನಾದರೂ ಬಂದರೆ, ಈ ಕಡೆ ಅವ್ರಿಗೂ ಇಲ್ಲ ಪೂರ್ಣ ಬಹುಮತ, ಇವ್ರಿಗೂ ಇಲ್ಲ, ಯಾವ ಮೈತ್ರಿಗೂ ಇಲ್ಲ, ಕಟ್ ಅಂಡ್ ಪೇಸ್ಟ್ಗಳು ಮಾಡಬೇಕು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ MLAಗಳು ಜಂಪಿಂಗ್ ಏನೇನೋ ಇದ್ದರೆ ಅದಂತೂ ಇನ್ನೂ ಬಹಳ ದಿನ ಇಳ್ಕೊಳ್ಳುತ್ತೆ. ಅದು ಹೇಗೆ ನವೆಂಬರ್ 15, 16ನೇ ತಾರೀಕು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಡೇಟ್ ಕೊಟ್ಟಿರುತ್ತೆ, ಅದಂತೂ ನನಗೆ ಡೌಟು. ಮೇ ಬಿ ಈ ಮಂತ್ ಎಂಡ್ಗೆ ಹೋಗಬಹುದು. ಬಟ್ ಮಾಧ್ಯಮಗಳು ಹೇಳ್ತಿದೆ ಬಿಹಾರ ಫಲಿತಾಂಶದ ಮಾರನೇ ದಿನಾನೇ ಹೋಗ್ತಾರೆ, ಏನೋ ಒಂದು ನಡೆಯುತ್ತೆ. ಒಟ್ಟಿನಲ್ಲಿ ನವೆಂಬರಲ್ಲಿ ಏನೋ ಒಂದು ದೊಡ್ಡದಾಗಿ ನಡೆಯುತ್ತೆ ಅಂತ. ಈ ಕಡೆ DK ಶಿವಕುಮಾರ್ ಒಂದೇ ಮಾತು, ಹೈಕಮಾಂಡ್ ಏನು ಹೇಳಿದ್ರೆ ಅದೇ, ತ್ಯಾಗ ಅಂದರೆ ತ್ಯಾಗ, ಸೀಟ್ ಅಂದರೆ ಸೀಟು, ಬದುಕು ಅಂದರೆ ಬದುಕು, ಜೈಲು ಅಂದರೆ ಜೈಲು, ಎಲ್ಲದಕ್ಕೂ ರೆಡಿ ಅನ್ನೋ ಥರ DK ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಅವರು ಮೊದಲಿಂದಲೂ ಹಾಗೆ ಮಾತಾಡೋದು, ನಾನು ಶಿಸ್ತಿನ ಸಿಪಾಯಿ, ಶಿಸ್ತುಬದ್ಧವಾಗಿ ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸ್ತೀನಿ, ಅವ್ರು ಏನು ಹೇಳಿದ್ರೆ ಅದನ್ನು ಪಾಲಿಸ್ತೀನಿ, ಜೈಲಿಗೆ ಹೋಗುವಂದಾಗ ಹೋಗ್ತೀನಿ, ಪಕ್ಷಕ್ಕಾಗಿ ಜೈಲಿಗೆ ಹೋಗಬೇಕು ಹೋಗ್ತೀನಿ, ಇನ್ನೇನೋ ಅಧಿಕಾರದಲ್ಲಿ ಏನೋ ಮಾಡಬೇಕು ಮಾಡ್ತೀನಿ, ಇನ್ನೇನೋ ಮಾಡಬೇಕು ಬೇರೆ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ ಕಾಂಗ್ರೆಸ್ಗೆ ಹೋಗ್ತೀನಿ, ಮಾಡಬೇಕಾ ಮಾಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ನಾನು ಮಾಡ್ತೀನಿ, ನನಗೆ ಪಕ್ಷ ತಾಯಿ ಇದ್ದ ಹಾಗೆ ದೇವರಿದ್ದ ಹಾಗೆ, ಇವರು ಡೈಲಾಗು. ಆದರೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿ ಕಳೆದ 2-3 ತಿಂಗಳ ಹಿಂದೆ ಇದ್ದಂತಹ ಹುಮ್ಮಸ್ಸು, ಆ ಕಾನ್ಫಿಡೆನ್ಸ್ ಅವ್ರ ಮಾತುಗಳಲ್ಲಿ ಕೇಳಿಸ್ತಾ ಇಲ್ಲ. ಈಗ ಅವ್ರ ಮಾತುಗಳು ನಾರ್ಮಲ್ ಆಗಿದ್ದಾವೆ, ಸಪ್ಪೆ ಆಗಿದ್ದಾವೆ, ಯಾವ ಜೋಶ್ ಇಲ್ಲ, ಆಗತ್ತೆ ನೋಡ್ರಿ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ. ಮೊದಲಾದರೆ ಹೇಳೋರು ವೆಯ್ಟ್ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕಾನ್ಫಿಡೆಂಟ್ ಹೇಳೋರು. ಈಗ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ, ಸುಡಿ ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀರಿ ಅನ್ನುವ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಅಲ್ಲೂ ಸಹ ನಮಗೆ ಒಂದಷ್ಟು ಸೂಚನೆಗಳು ಸಿಗ್ತವೆ. DK ಶಿವಕುಮಾರ್ ಪರಿಸ್ಥಿತಿ ಅಷ್ಟು ಪಾಸಿಟಿವ್ ಆಗಿಲ್ಲ ಅಂತ. ಸೊ ಹೈಕಮಾಂಡ್ಗಿರುವಂತಹ ಭಯ, ಆತಂಕ ಅಥವಾ ಲೆಕ್ಕಾಚಾರಗಳು ಅಂದರೆ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅಹಿಂದ ವರ್ಗದ ದೊಡ್ಡ ಲೀಡರ್, ಅವರನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭನ? ಬದಲಾವಣೆ ಮಾಡಿದ್ರೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ, ಸಮುದಾಯಗಳಲ್ಲಿ ಪ್ರತಿಕ್ರಿಯೆ ಹೇಗಿರುತ್ತೆ? DK ಶಿವಕುಮಾರನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ತಾರೆ? ಅವ್ರ ಮೇಲೆ ಸಾಕಷ್ಟು ದೂರುಗಳು ಇದ್ದಾವೆ. DK ಶಿವಕುಮಾರ್ ಹಿಂದುತ್ವದಲ್ಲಿ ಸಾಫ್ಟ್ ಇದ್ದಾರೆ ಅನ್ನುವಂತಹ ದೂರುಗಳಿದೆ, ಭ್ರಷ್ಟಾಚಾರ ಇದೆ, ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗಬಹುದು ಅನ್ನುವಂತಹ ಆತಂಕವನ್ನು ಸಾಕಷ್ಟು ಜನ ಹೈಕಮಾಂಡ್ ಕೊಟ್ಟಿದ್ದಾರೆ. ನೀವು ಮುಖ್ಯಮಂತ್ರಿ ಮಾಡಿದ ಮಾರನೇ ದಿನಾನೇ ಮೋದಿ ಸರ್ಕಾರ ಬಂದು ಎತ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಏನಾಗಬೇಕು ರಾಜ್ಯ, ಪಕ್ಷಕ್ಕೆ ಎಷ್ಟು ದೊಡ್ಡ ಇದು ಆಪತ್ತು ಅಂತೆಲ್ಲ ಹೇಳಿರೋರು ಇದ್ದಾರೆ. ಸೊ ಇದೆಲ್ಲ ಇರಬೇಕಾದ್ರೆ ಹೈಕಮಾಂಡ್ ಅಷ್ಟು ಸುಲಭಕ್ಕೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಬಟ್ ರಾಜಕೀಯದಲ್ಲಿ 1 ನಿಮಿಷದಲ್ಲಿ ಇದ್ದ ಹಾಗೆ ಮರು ನಿಮಿಷ ಇರೋದಿಲ್ಲ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಯಾರು ಏನು ಬೇಕಾದ್ರೂ ಆಗ್ಬೋದು. ಸೊ ಅದು ಸಹ ಓಪನ್ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಸೊ ಇದಿಷ್ಟು ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರ ನಡುವೆ ನಡೀತಾ ಇರುವ ಹಗ್ಗ ಜಗ್ಗಾಟ ಮತ್ತು ಹೈಕಮಾಂಡ್ ಇರುವಂತಹ ಪರಿಸ್ಥಿತಿಯ ಕುರಿತು ನಮಗೆ ಈಗ ಬಂದಿರುವಂತಹ ಮಾಹಿತಿಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.